ಮೋದಿ ಪೆಟ್ರೋಲ್ ಬಚಾವೋ ಸಲಹೆ ಹಲವು ರಾಜ್ಯಗಳಲ್ಲಿ ಜಾರಿಯಾಗಿದೆ. ದೇಶದ 11 ರಾಜ್ಯಗಳಲ್ಲಿ ಸಿಎಂ ಬೆಂಗಾವಲು ಪಡೆ ವಾಹನಗಳನ್ನು ಕಟ್ ಮಾಡಲಾಗಿದೆ. ಬಿಜೆಪಿ ಆಡಳಿತದ ಹಲವು ರಾಜ್ಯಗಳಲ್ಲಿ ಪೆಟ್ರೋಲ್ ಬಚಾವೋ ಜಾರಿಯಾಗಿದೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಬೆಂಗಾವಲು ವಾಹನಗಳ ಸಂಖ್ಯೆ ಕಡಿತ ಆಗಿದೆ. ಮೋದಿ ಕರೆ ಬೆನ್ನಲ್ಲೇ ವಾಹನಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದ್ದಾರೆ. ಆಂಧ್ರದ ಎಲ್ಲಾ ಮಂತ್ರಿಗಳಿಗೂ ಅಗತ್ಯದಷ್ಟು ಮಾತ್ರ ವಾಹನ ಬಳಕೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಬಚಾವೋ ಅನ್ನೋ ಮೋದಿ ಸಲಹೆಗೆ ರಾಜ್ಯಪಾಲರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಜಾರಿಯಾಯಿತು ಪೆಟ್ರೋಲ್ ಬಚಾವೋ ಅಭಿಯಾನ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ರಿಂದ ಬೆಂಗಾವಲು ವಾಹನ ಕಡಿತ ಆಗಿದೆ. ಅತ್ಯಗತ್ಯ ವಾಹನಗಳನ್ನ ಮಾತ್ರ ಬಳಸೋದಕ್ಕೆ ರಾಜ್ಯಪಾಲ ಗೆಹ್ಲೋಟ್ ನಿರ್ಧಾರ ಮಾಡಿದ್ದಾರೆ. ಶಿಷ್ಟಾಚಾರದ ಹೆಸರಲ್ಲಿ ಹೆಚ್ಚು ವಾಹನಗಳನ್ನ ಬಳಸದೇ ಇರೋದಕ್ಕೆ ನಿರ್ಧರಿಸಿದ್ದಾರೆ. ಪೆಟ್ರೋಲ್ನ ಮಿತ ಬಳಕೆ ಸಲಹೆಯನ್ನ ಪಾಲಿಸೋದಕ್ಕೆ ರಾಜ್ಯಪಾಲರು ಮುಂದಾಗಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಪೆಟ್ರೋಲ್ ಬಚಾವೋ ಅಭಿಯಾನ ಜಾರಿಯಾಗಿದೆ ರಾಜ್ಯಪಾಲರಿಂದ. ಕರ್ನಾಟಕದಲ್ಲೂ ಜಾರಿಯಾಗತ್ತಾ ಮೋದಿ ಪೆಟ್ರೋಲ್ ಬಚಾವೋ ಸಲಹೆ? ದೇಶದ ಹಲವು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಬೆಂಗಾವಲು ವಾಹನವನ್ನ ಕಡಿತಗೊಳಿಸಲಾಗಿದೆ. ಬಿಜೆಪಿ ಅಧಿಕಾರದಲ್ಲಿರುವಂತಹ ಹಲವು ರಾಜ್ಯಗಳಲ್ಲಿ ಈ ಸಲಹೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸ್ವೀಕರಿಸಿದ್ದಾರೆ. ಆದರೆ ರಾಜ್ಯದಲ್ಲಿ ಏನಾಗುತ್ತೆ? ಕರ್ನಾಟಕದಲ್ಲಿ ತೈಲ ಮಿತ ಬಳಕೆ ಅನ್ನೋ ಮೋದಿ ಸಲಹೆಯನ್ನ ಸಿದ್ದರಾಮಯ್ಯನವರು ಪಾಲಿಸ್ತಾರ? ಪ್ರಧಾನಿ ಮೋದಿ ಕರೆಗೆ ಸಿದ್ದರಾಮಯ್ಯನವರು ಟೀಕೆ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರು ಸೇವ್ ಮಾಡಬೇಕು, ಡೀಸೆಲ್ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತಮ್ಮ ಬೆಂಗಾವಲ್ಲೇ ಕಟ್ ಮಾಡ್ಕೊಂಡಿದ್ದಾರೆ. ಆ ಥರದ ಪ್ರಾಕ್ಟೀಸ್ ಬೇರೆ ಸ್ಟೇಟ್ಗಳಲ್ಲಿ ಅಥವಾ ಕರ್ನಾಟಕ ನಡೆಯುತ್ತೆ? ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ. ಕರ್ನಾಟಕದಲ್ಲಿ ಸರ್, ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅದು ತಾತ್ಕಾಲಿಕ ಆಗ್ತದೆ. ಮತ್ತು ಇವರು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ. ಅದ್ರ ಬದಲು ಈಗ ಬೇರೆ ದೇಶಗಳ ಜೊತೆ ನೀವು ಮಾತಾಡಿ, ಈಗ ಬೇರೆ ದೇಶಗಳು ಜೊತೆ ಮಾತಾಡಿ ಅವ್ರಿಗೆ ಒಂದು ಇನಾನಿಮಸ್ ಇದಕ್ಕೆ ಬರೋದು, ಕಾನ್ಸಿಯಸ್ ಬರೋದು ಒಳ್ಳೆಯದು. ಸರ್, ಈಗ ಪ್ರೈಮ್ ಮಿನಿಸ್ಟರು ಸೇವ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.